ದೆಹಲಿ ಅಂಗಳದಲ್ಲಿ ಸಂಪುಟ ಪುನಾರಚನೆಯ ಕಸರತ್ತು ನಡೀತಾ ಇದೆ. ಪೋಸ್ಟ್ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ ಡಿಕೆಶಿ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟನ್ನು ಹಾಕೊಂಡಿದ್ದಾರೆ. ಹಾಗಾದರೆ ಡಿಕೆ ಶಿವಕುಮಾರ್ ಅವರ ಪೋಸ್ಟ್ನಲ್ಲಿ ಏನಿದೆ? ನಾನು ಹಗಲು ರಾತ್ರಿ ದುಡಿದು ಪಕ್ಷವನ್ನು ಕಟ್ಟಿದ್ದೇನೆ. ನೋಡಿ, ಇದು ಒಂದು ಸಂದೇಶ ಕೊಡ್ತಾ ಇದ್ದಾರೆ ಈ ಟೈಮ್ನಲ್ಲಿ. ಮುಂದೆಯೂ ಪಕ್ಷ ಕಟ್ತೇನೆ. ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೆ ನನ್ನನ್ನು KPCC ಅಧ್ಯಕ್ಷ ಸ್ಥಾನದಲ್ಲಿ ಕೆಲಸ ಮಾಡೋಕೆ ಹೇಳ್ತಾರೋ ಅಲ್ಲಿವರೆಗೂ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡ್ತೇನೆ. ಮುಂದೆಯೂ ಪಕ್ಷ ಅಧಿಕಾರಕ್ಕೆ ಬರುವಂತೆ ದುಡಿಯೋ ನಾನು ಅಂತ ಹೇಳಿದ್ದಾರೆ. ಈ ಪೋಸ್ಟ್ನಲ್ಲಿ ಈ ಟೈಮ್ನಲ್ಲಿ ಪೋಸ್ಟ್ ಮಾಡಿರೋದು ಹಲವು ಮೆಸೇಜ್ಗಳನ್ನು ಪಾಸ್ ಮಾಡ್ತಾ ಇದೆ. ಇದು ಹೈಕಮಾಂಡ್ಗೂ ಹೌದು, ಸಿದ್ದರಾಮಯ್ಯನವ್ರಿಗೂ ಹೌದು, ಮತ್ತು ಸಿದ್ದರಾಮಯ್ಯನವರ ಬಣದವ್ರಿಗೂ ಕೂಡ ಹೌದು. ಯಾಕೆಂದರೆ ಡಿಕೆ ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನಕ್ಕೆ ಏನೋ ರಾಜೀನಾಮೆ ಕೊಟ್ಬಿಟ್ರಂತೆ ಅಂಥೇಳಿ ವದಂತಿಗಳಿತ್ತು. ಅದಕ್ಕೂ ಕೂಡ ಅವರು ಈ ಪೋಸ್ಟ್ ಮೂಲಕ ತೆರೆ ಎಳೆದಿದ್ದಾರೆ. ನಾನು ಶಿಸ್ತಿನ ಸಿಪಾಯಿ, ಬ್ಲ್ಯಾಕ್ ಮೇಲ್ ಮಾಡಲ್ಲ, ಪಕ್ಷ ನಂಗೆ ತಾಯಿ ಇದ್ದಂಗೆ, ಅವ್ರೇನು ಕೊಡ್ತಾರೋ ಆ ಎಲ್ಲ ಜವಾಬ್ದಾರಿಗಳನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ. ಡಿಕೆ ಶಿವಕುಮಾರ್ ಅವರ ಈ ಪೋಸ್ಟ್ನಿಂದಾಗಿ ಹಲವು ಸಂದೇಶಗಳು ಈಗ ಹುಟ್ಕೊಂಡಿದ್ದಾವೆ. ಅದರಲ್ಲೂ ಈಗ ಅವರ ಪಕ್ಷನಿಷ್ಠೆ ಬಗ್ಗೆ ಅಥವಾ ಅವರಿಗೆ ಅವಕಾಶ ಏನು ಸಿಗ್ತಾ ಇಲ್ಲ, CM ಆಗುವಂಥ ಅವಕಾಶ, ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡೆ, ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ಡಿಕೆ ಶಿವಕುಮಾರ್ ಅವರು ಈ ಒಂದನ್ನು ಪೋಸ್ಟ್ ಮಾಡಿದ್ದಾರೆ. ನನಗೆ ಪಕ್ಷ ಯಾವ ರೀತಿ ನಡೆಸ್ಕೊಳ್ಳುತ್ತೋ ಅಥವಾ KPCC ಅಧ್ಯಕ್ಷನಾಗಿರೋರ್ಗೂ ನನಗೆ ಯಾವ ಜವಾಬ್ದಾರಿಗಳನ್ನು ಕೊಡುತ್ತೋ ಅಲ್ಲಿವರೆಗೂ ನಾನು ಕೆಲಸ ಮಾಡ್ತಾನೇ ಇರ್ತೀನಿ. ಅಂದರೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋಕ್ಕೆ ಸ್ವತಃ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ.